ಇವತ್ತು ನಾನು ಎಗ್ಲೆಸ್ ಚಾಕ್ಲೇಟ್ ಕಪ್ ಕೇಕ್ಸ್ ಮಾಡಿದ್ದೆ. ನೋಡಿ ಯಾವ ತರ ಸಾಫ್ಟ್ ಆಗಿ ಬಂದಿದೆ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನೀವು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಯಾವ ತರ ಮಾಡೋದು ತೋರಿಸ್ಕೊಡ್ತೀನಿ. ಫಸ್ಟ್ ಅರ್ಧ ಕಪ್ ಮೊಸರು ತಗೊಂಡಿದ್ದೀನಿ, ಅರ್ಧ ಕಪ್ ಶುಗರ್ ಪೌಡರು, 1/4 ಕಪ್ ಎಣ್ಣೆ ತಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಾದ್ರೂ ಮೆಜರ್ಮೆಂಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಕರಗಿ ಮಿಕ್ಸ್ ಆಗಬೇಕು. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಆಡ್ ಮಾಡ್ಕೊಂತೆ. ನೀವು ಬೇಕಂದ್ರೆ ಆಪ್ಷನಲ್ ಸ್ಕಿಪ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ. ನೆಕ್ಸ್ಟ್ ಬಂದು 1 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್ ತಗೊಂತೆ. ನೀವು ಬೇಕಂದ್ರೆ ಮೈದಾ ಬದಲು ಗೋಧಿ ಹಿಟ್ಟು ಕೂಡ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ 1 ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡು ನೀಟಾಗಿ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂತಾ ಬರಬೇಕು. ಹಂಗೆ ಸೈಡ್ ಅಲ್ಲಿ ಫ್ರೀ ಹೀಟ್ಗೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ 10 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಬೇಕು. ಆಮೇಲೆ ಈ ತರ ನೀಟಾಗಿ ಮಿಕ್ಸ್ ಮಾಡೋವಾಗ ಇನ್ನು ಸ್ವಲ್ಪ ಹಾಲು ಬೇಕಾಗುತ್ತೆ. ನೀವು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ನಾನು ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಲು ನಂಗೆ ಹಿಡಿಯಿತು. ನಿಮ್ಗೆ ಎಷ್ಟು ಬೇಕಷ್ಟು ನೀಟಾಗಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ತರ ಬ್ಯಾಟರ್ ಈ ತರ ಬರಬೇಕು. ಈ ತರ ಬಂದಾದ್ಮೇಲೆ ರೆಡಿ ಆಗಿದೆ ಅಂತ ಈ ತರ ನಾನು ಕಪ್ಸ್ ಅಲ್ಲಿ ಲೈನರ್ ಇಕ್ಕೆ ಹಾಕೊಂತೇನೆ. ನೀವು ಬೇಕಂದ್ರೆ ಲೈನರ್ ಇಲ್ಲ ಅಂದ್ರೆ ಕಪ್ಸ್ ಅಲ್ಲೇ ನೀಟಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿ ಹಾಕೊಳ್ಳಿ. ನೀಟಾಗಿ ರೆಡಿ ಆಗುತ್ತೆ. ನೋಡಿ ಈ ತರ ಸೆಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇಲ್ಲಿ ಬಿಸಿ ಆದ್ಮೇಲೆ ಇದನ್ನಲ್ಲಿ 4 ಇಡಿಸ್ತದೆ ನನಗಷ್ಟೇನೆ. ಇದನ್ನ ಇಟ್ಟುಬಿಟ್ಟು ಒಂದು 20 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಫ್ಲಫಿ ಆಗಿ. ನನಗೆ ಇಷ್ಟು ಬ್ಯಾಟರ್ಗೆ ನನಗೆ 8 ಕಪ್ ಕೇಕ್ಸ್ ಬಂತು. ನೀವು ಚಿಕ್ಕ ಲೈನರ್ಸ್ ತೊಗೊಂಡ್ರೆ, ಚಿಕ್ಕ ಕಪ್ಸ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಇಲ್ಲಿ ಲಾಸ್ಟ್ 4ಕ್ಕೆ ಚಾಕ್ಲೇಟ್ ಚಾಪ್ ಮಾಡಿ ಹಾಕ್ಕೊಂತೇನೆ. ಚಾಕ್ಲೇಟಿ ಆಗಿ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ಈ ಥರ ಸೆಟ್ ಮಾಡಿಕೊಂಡು ಈ ಥರ ಬೆಂದಾದ್ಮೇಲೆ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ಎಗ್ಲೆಸ್ಸಲ್ಲಿ ಅಷ್ಟೊಂದು ಸಾಫ್ಟಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮು ಎಗ್ಗಲ್ಲಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣ. ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಬಾಯ್.